وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮಾಯಿನ್ ಅಮ್ಮಾ ಬಹದ್. ವಿವಾಹಕ್ಕಿಂತ ಮುಂಚೆ ಹೆಣ್ಣು ನೋಡುವಂತಹ ಸಂಪ್ರದಾಯ ಇಸ್ಲಾಮಿನಲ್ಲಿ ಇದೆಯಾ? ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ಒಂದು ಪ್ರಶ್ನೆ. ಇನ್ಶಾ ಅಲ್ಲಾ ಈ ಒಂದು ಹದೀಸ್ ಮೂಲಕ ಅದಕ್ಕಿರುವಂತಹ ಒಂದು ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಇಮಾಮ್ ನಸಾಯಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಖತಬ ರಜುಲಿನ್ ಇಮ್ರಅತನ್ ಮಿನಲ್ ಅನ್ಸ್ವಾರಿ, ಅನ್ಸ್ವಾರಿಯಾದಂತಹ ಓರ್ವ ಮಹಿಳೆಯನ್ನು ವಿವಾಹ ಅನ್ವೇಷಣೆ ಮಾಡಿದಂತಹ ಓರ್ವ ವ್ಯಕ್ತಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಂಡಂತಹ ಸಂದರ್ಭದಲ್ಲಿ ಫಕ್ಕಾಲ ಲಹು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ವ್ಯಕ್ತಿಯೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೇಳುತ್ತಾರೆ, ಹಲ್ ನಲರ್ತ ಇಲೈಹಾ, ನೀನು ಅವಳನ್ನು ನೋಡಿದ್ಯಾ? ನೀನೀಗ ವಿವಾಹವಾಗಲು ತಯಾರಿದ್ದೀಯಾ, ಆದರೆ ನೀನು ಅವಳನ್ನು ನೋಡಿದ್ಯಾ ಎಂದು ಕೇಳ್ತಾರೆ. ಆಗ ಕಾಲ ಆ ಸ್ವಹಾಬಿ ಅವರು ಹೇಳ್ತಾರೆ, ಇಲ್ಲ ನಾನು ನೋಡಲಿಲ್ಲ ಎಂದು. ಆಗ ಅಮರಹು ಅಯ್ಯಂದುರ ಇಲೈಹಿ, ಅವಳನ್ನು ನೋಡಬೇಕು ಎಂಬಂತಹ ಒಂದು ವಿಷಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಸ್ವಹಾಬಿಯೊಂದಿಗೆ ಹೇಳ್ತಾರೆ. ಇಲ್ಲಿ ವಿವಾಹಕ್ಕಿಂತ ಮುಂಚೆ ಹೆಣ್ಣನ್ನು ನೋಡುವಂತಹ ಸಂಪ್ರದಾಯ ಇಸ್ಲಾಮಿನಲ್ಲಿ ಇದೆ. ಅದು ಯಾಕೆ ಅಂದರೆ, ವಿವಾಹದ ನಂತರ ನಾನು ನೋಡದ ಕಾರಣ ಈ ರೀತಿಯಾಯಿತು ಎಂಬಂತಹ ಪ್ರಶ್ನೆಯಿಂದ ಆ ಒಂದು ಸಂಬಂಧ ಮುರಿದು ಬೀಳಬಾರದು ಎಂಬ ಉದ್ದೇಶದಿಂದಾಗಿದೆ. ಕಾರಣ, ವಿವಾಹದ ಮುಂಚೆ ನೋಡಿದರೆ ಅವರಲ್ಲೇನಾದರೂ ಕೊರತೆಗಳಿದ್ದರೆ ಅದರಿಂದ ಆ ಒಂದು ಸಂಬಂಧವು ಕೆಲವೊಮ್ಮೆ ಅಲ್ಲೇ ಮುರಿದು ಬೀಳಬಹುದು, ಅಥವಾ ಅದನ್ನು ಯಾವುದು ತೊಂದರೆಯಲ್ಲ ಎಂದು ಹೇಳಿ ಮುಂದೆ ಸಾಗಬಹುದು. ಹೊರತು ವಿವಾಹಕ್ಕಿಂತ ಮುಂಚೆ ನೋಡದೇ ಇದ್ದರೆ ನಂತರ ಅದು ನಿಮಗೆ ದೊಡ್ಡದೊಂದು ಸಮಸ್ಯೆಯಾಗಿ ತೋರುತ್ತದೆ. ಇದು ಹೇಳುವಾಗ ಕೆಲವೊಮ್ಮೆ ನಿಮಗೆ ತೋಚಬಹುದು, ಸೌಂದರ್ಯ ಇಲ್ಲದಂತಹ ವ್ಯಕ್ತಿಗಳೆಲ್ಲ ವಿವಾಹವಾಗದೆ ಬಾಕಿ ಆಗ್ತಾರಾ ಎಂದು. ಖಂಡಿತವಾಗಿ ಇಲ್ಲ. ಪ್ರತಿಯೊಬ್ಬನ ಕಣ್ಣಿಗೂ ಒಂದು ಸೌಂದರ್ಯ ಇದೆ. ನನಗೆ ಒಂದು ವಸ್ತು ಅಥವಾ ಒಂದು ಹೆಣ್ಣು ಸೌಂದರ್ಯವತಿಯಾಗಿ ಕಂಡರೆ ಅದು ಕೆಲವೊಮ್ಮೆ ಮತ್ತೊಬ್ಬರಿಗೆ ಕಾಣಲು ಸಾಧ್ಯವಿಲ್ಲ. ಅಲ್ಲಾಹನು ಒಬ್ಬೊಬ್ಬರ ಕಣ್ಣಿಗೂ ಒಂದೊಂದು ರೀತಿಯಾದಂತಹ ಸೌಂದರ್ಯವನ್ನು ಆಸ್ವಾದಿಸುವಂತಹ ಸಂಗತಿಯನ್ನು ನೀಡಿದ್ದಾನೆ. ಆದ್ದರಿಂದ ಎಲ್ಲರೂ ಕೂಡ ವಿವಾಹವಾಗಿ ಹೋಗ್ತಾರೆ. ಆದರೆ ನಾವು ತಿಳಿಯಬೇಕಾದದ್ದು, ಇಸ್ಲಾಮಿನಲ್ಲಿ ವಿವಾಹಕ್ಕಿಂತ ಮುಂಚೆ ಹೆಣ್ಣನ್ನು ನೋಡಬಹುದು ಎಂಬಂತಹ ಸಂಪ್ರದಾಯ ಇದೆ. ಆದರೆ ಅದರ ಹೆಸರಿನಲ್ಲಿ ಇಂದು ಅದೆಷ್ಟೋ ಅನಾಚಾರಗಳು ನಡೆಯುತ್ತಾ ಇದೆ. ಖಂಡಿತವಾಗಿ ಅದಕ್ಕೆ ಇಸ್ಲಾಮೆಲ್ಲೂ ಕೂಡ ಪ್ರೋತ್ಸಾಹಿಸಿಲ್ಲ. ಇಸ್ಲಾಮಿನ ಶಿಷ್ಟಾಚಾರಗಳನ್ನು, ನಿಯಮಗಳನ್ನು ಪಾಲಿಸಿ ಹೆಣ್ಣು ನೋಡುವಂತಹ ಸಂಪ್ರದಾಯ ಇಸ್ಲಾಮಿನಲ್ಲಿದೆ. ಈ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಅದನ್ನು ಯಾವುದೇ ರೀತಿಯಾದಂತಹ ಬೆಲೆ ನೀಡದೆ ಇಂದು ಮಾಡುವಂತಹ ಹೆಣ್ಣು ನೋಡುವಂತಹ ಸಂಪ್ರದಾಯ ಅದಕ್ಕೆ ಇಸ್ಲಾಂ ಎಲ್ಲೂ ಕೂಡ ಪ್ರೋತ್ಸಾಹಿಸಿಲ್ಲ. ಖಂಡಿತವಾಗಿಯೂ ಆ ರೀತಿ ನೀವು ಮಾಡಬಾರದು. ನಿಮ್ಮ ಕುಟುಂಬದಲ್ಲೋ ನಿಮ್ಮ ಮನೆಯಲ್ಲೋ ಆ ರೀತಿ ಸಂಭವಿಸುವುದನ್ನು ನೀವು ನಿಲ್ಲಿಸಬೇಕು ಇಸ್ಲಾಮಿನ ಸಂಪ್ರದಾಯ ಪ್ರಕಾರ. ಕಾರಣ, ದಾಂಪತ್ಯ ಜೀವನ ಎಂಬುದು ನಂತರ ಆ ಜೀವನದಲ್ಲಿ ಅನೇಕ ಸಂಗತಿಗಳು ನಡೆಯಬೇಕಾದಂತಹ ಒಂದು ವಿಷಯವಾದ ಕಾರಣ ಇಸ್ಲಾಮಿನ ನಿಯಮಗಳನ್ನು ಅನುಸರಿಸಿಯೇ ಆ ಒಂದು ಜೀವನವನ್ನು ಮುನ್ನಡೆಸಬೇಕು. ಅದಕ್ಕೆ ಈ ಪ್ರಾರಂಭದಿಂದಲೇ ಇಸ್ಲಾಮಿನ ಶಿಷ್ಟಾಚಾರಗಳನ್ನು ಅನುಸರಿಸಿರುವಂತಹ ಕೃತ್ಯಗಳು ಮಾತ್ರ ಆಗಬೇಕು. ಅನಿಸ್ಲಾಮಿಕವಾದಂತಹ ಸಂಗತಿಗಳಿಂದ ಹೋದರೆ ಖಂಡಿತವಾಗಿಯೂ ಮುಂದೆ ಒಂದು ದಿನ ಆ ಒಂದು ಸಂಬಂಧ ಮುರಿದು ಬೀಳಲು ಕಾರಣವಾಗಬಹುದು. ಅಲ್ಲಾಹನು ಆ ರೀತಿಯಾದಂತಹ ದುರ್ಘಟನೆಯಿಂದ ನಮ್ಮನ್ನು ಸಂರಕ್ಷಿಸಲಿ. ಈ ರೀತಿಯಾದಂತಹ ಇಸ್ಲಾಮಿನ ಶಿಷ್ಟಾಚಾರವನ್ನು ಅನುಸರಿಸಿ ಪ್ರತಿಯೊಂದು ಸಂಗತಿಗಳನ್ನು ಮಾಡಲು ಅಲ್ಲಾಹ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.